ನಮ್ಮ ಶುಚಿರುಚಿ ಹೋಟೆಲ್ನ ಇನ್ನೊಂದು ವಿಶೇಷವಾದ ಒಂದು ಚಿಲ್ಲಿ ಆಯಿಲ್ ಅಂತ ನಾವು ಇದನ್ನು ಬಳಸ್ತೀವಿ. ಫ್ರೈಡ್ ರೈಸಲ್ಲಿ ಎಲ್ಲ ಕಡೆ ಎಣ್ಣೆ ಬಳಸ್ತಾರೆ, ನಾವು ಎಣ್ಣೆನ ರೆಡಿ ಮಾಡಿ ಚಿಲ್ಲಿ ಆಯಿಲ್ ಮಾಡ್ಕೊತಿದ್ದೀವಿ. ಬೇಸಿಕ್ ಚಿಲ್ಲಿ ಮತ್ತು ಆಯಿಲ್ನ ಬಳಸಿ ಅದರಲ್ಲಿ ಸುಮಾರು ಒಂದು ಪ್ರೋಸೆಸ್ ಇದೆ, ಒಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲಿ ಆ್ಯಡ್ ಮಾಡಿರುತ್ತೆ. ಅದನ್ನು ತೊಗೊಂಡು ಈ ಆಯಿಲೇ ಫುಲ್ಲು ಸ್ಪೈಸಿ ಬರೋಂಗೆ ಮಾಡ್ತೀವಿ. ಅದು ಫ್ಲೇವರ್ಡ್ ಆಗಿರುತ್ತೆ. ಆಮೇಲೆ ಫ್ರೈಡ್ ರೈಸು ನೂಡಲ್ಸ್ ಎಲ್ಲ ಅದ್ಭುತವಾದ ರುಚಿ ಕೊಡುತ್ತೆ. ಈ ಚಿಲ್ಲಿ ಆಯಿಲ್ ಬಳಸ್ಬಿಟ್ಟು ಒಂದು ಫ್ರೈಡ್ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಶುಚಿರುಚಿಯಲ್ಲಿ ಕೂಡ ಮಾಡೋದು ಇದಾರೆ. ಚಿಲ್ಲಿ ಆಯಿಲ್ ಬಗ್ಗೆ ನಿಮ್ಗೆ ಹೇಳ್ಕೊಟ್ಟಿದ್ದೀನಲ್ಲ ನೋಡಿ, ಇದು ಚಿಲ್ಲಿ ಆಯಿಲು ಭಾಳ ಡಿಫ್ರೆಂಟ್ ಆಗಿರುತ್ತೆ. ಇದನ್ನು ನಾವು ರೆಡಿ ಮಾಡ್ತೀವಿ ನೋಡಿ. ಇದರಲ್ಲಿ ಅದ್ಭುತವಾದ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ನಾವು ಇದರಲ್ಲೇ ಫ್ರೈಡ್ ರೈಸ್ ಮಾಡೋದು, ಅದೇ ನಮ್ಮ ವಿಶೇಷ ನಮ್ಮ ಹೋಟ್ಲಲ್ಲಿ ನೋಡಿ. ಹೆಚ್ಚು ಕಮ್ಮಿ ಒಂದು ಕ್ವಾಂಟಿಟಿ ಹಾಕ್ಕೊಂಡಿದ್ದೀವಿ, ಸ್ವಲ್ಪನೇ. ಕ್ಯಾಪ್ಸಿಕಮ್ಮು ಗ್ರೀನ್ ರೆಡ್ 3 ಕ್ಯಾಪ್ಸಿಕಮ್ ಹಾಕ್ಕೊತಿದ್ವಿ. ಎಲ್ಲೋ ರೆಡ್ ಒಂದು ಪೋರ್ಷನ್ ಹಾಕ್ತೀವಿ, ಒಂದೇ ಒಂದು ಪೋರ್ಷನ್ಗೋಸ್ಕರ ನೋಡಿ. ಸ್ವಲ್ಪ ಗಾರ್ಲಿಕ್ ಚೂರು, ಒಂದು ಸ್ವಲ್ಪ ಶುಂಠಿ, ಇದು ನಮ್ಮದು ಕ್ಯಾಬೇಜು ಮತ್ತು ಕಟ್ಟಿಂಗ್. ಈ ರಾ ವೆಜಿಟಬಲ್ ಹಾಕಿದ್ದೀನಿ, ಇಲ್ಲಿ ಬಾಯ್ಲ್ಡ್ ವೆಜಿಟಬಲ್ ಹಾಕಿದ್ದೀನಿ. ನಮ್ಮ ಹೋಟ್ಲಲ್ಲಿ 2 ಮಿಕ್ಸ್ ಇರುತ್ತೆ. ಒಂದು ಸ್ವಲ್ಪ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ. ಎಲ್ಲ ಟಾಸ್ ಆಯಿತು. ಒಂದು ಪೋರ್ಷನ್ ಅಕ್ಕಿ ರೈಸ್, ಸಾಲ್ಟು, ವೈಟ್ ಪೌಡರ್ ಅಂದರೆ ವೈಟ್ ಪೆಪ್ಪರ್, ಈರುಳ್ಳಿಯ ಹೂವು, ಸ್ಪ್ರಿಂಗ್ ಆನಿಯನ್, ಒಂದೇ ಒಂದು ಡ್ರಾಪ್ ಸೋಯಾ, ಜಸ್ಟ್ ಎಸ್. ಬ್ಯೂಟಿಫುಲ್ ಆಗಿರೋ ಫ್ರೈಡ್ ರೈಸ್ ತುಂಬಾ ರುಚಿ ಇರುತ್ತೆ. ಇದರಲ್ಲಿ ವಿಶೇಷ ಏನಂದರೆ ಆ ಚಿಲ್ಲಿ ಆಯಿಲ್ ಏನು ಬಳಸಿದ್ದೀವೋ ಅದು ಬಹಳ ಇಂಪಾರ್ಟೆಂಟು. ಅದೇ ನಮ್ಮ ಹೋಟ್ಲಲ್ಲಿ ವಿಶೇಷವಾದ ರುಚಿ. ದಯವಿಟ್ಟು ಇದನ್ನು ಮಿಸ್ ಮಾಡದೆ ಬಂದು ಟ್ರೈ ಮಾಡಿ, ಅದ್ಭುತವಾಗಿರುತ್ತೆ.